ವೃಷಭ ರಾಶಿಗೆ 2026 ವರ್ಷ ಭವಿಷ್ಯವನ್ನ ನೋಡೋಣ. ಈ ವರ್ಷದಲ್ಲಿ ನಿಮಗೆ ಯೋಗ ಗ್ರಹಗಳೆಂದರೆ ಬುಧನು ಮತ್ತೆ ಶುಕ್ರನು 9ನೇ ಮನೆಯಲ್ಲಿ ಮತ್ತು 10ನೇ ಮನೆಯಲ್ಲಿ ಇರ್ತಾರೆ. ಆಗ 10ನೇ ಮನೆಯಲ್ಲಿರುವ ರಾಹು ಏನ್ ಮಾಡುತ್ತೆ ಅಂದ್ರೆ, ಯಾವ ಗ್ರಹಗಳ ಜೊತೆ ರಾಹು ಇರುತ್ತೋ, ಆ ಗ್ರಹದ ಶಕ್ತಿಯನ್ನ ಆಂಪ್ಲಿಫೈ ಮಾಡುತ್ತೆ. ಅಂದರೆ ಆ ಅದರ ಪ್ರಭಾವವನ್ನ ಜಾಸ್ತಿ ಮಾಡುತ್ತೆ. 10ನೇ ಮನೆ ಯಾವುದಾದರೂ ಒಂದು ಅಶುಭ ಗ್ರಹ ಇರಬೇಕು ಅಂತ ಹೇಳ್ತಾರೆ. ಅದು ಒಂದು ಪ್ಲಸ್ ಪಾಯಿಂಟ್ ನಿಮ್ಗೆ. ಯಾಕೆಂದ್ರೆ ಕರ್ಮಸ್ಥಾನದಲ್ಲಿ ರಾಹು ಕರ್ಮಸ್ಥಾನದಲ್ಲಿ ರಾಹು ಇದ್ರೆ ಏನಾಗತ್ತೆ ಅಂದ್ರೆ ಹೊಸ ಪ್ರಾಜೆಕ್ಟ್ ಲಾಂಚ್ ಮಾಡೋದು, ಹೊಸ ಕಾನ್ಸೆಪ್ಟ್ ತಗೊಂಬರೋದು, ಜಾಸ್ತಿ ಇನೋವೇಟಿವ್ ಐಡಿಯಾಸ್‌ಗಳನ್ನ ತೆಗೆದುಕೊಂಡು ಬರೋದು, ನೋವೆಲ್ ಕಾನ್ಸೆಪ್ಟ್ ಮೇಲೆ ನೋವೆಲ್ ಟೆಕ್ನಾಲಜೀಸು, ಜಾಸ್ತಿ ಸರ್ವಿಸ್ ಮಾಡುವ ಆಹ್, ದಾರಿ ಮಾಡ್ಕೊಡುತ್ತೆ. ಸರ್ವಿಸ್ ಮಾಡುವ ಅಂದ್ರೆ ಸರ್ವಿಸ್ ಬೇಸ್ಡ್ ಕಂಪ್ನಿಗಳ್ಗೋಗೋದು ಅಥವಾ ಪಬ್ಲಿಕ್ ಸರ್ವಿಸ್ ಯೂನಿಟ್ ಎಚ್-ಎ-ಎಲ್, ಬಿ-ಇ-ಎಲ್, ಬಿ-ಎಚ್-ಎ-ಎಲ್ ಆ ಥರ ಪಬ್ಲಿಕ್ ಸರ್ವಿಸ್ ಯೂನಿಟ್ ಕಡೆ ಗಮನ ಹರಿಸ್ತೀರಾ. ಅಲ್ಲಿ ಕೆಲಸ ತಗೊಳಕ್ಕೆ ಗೇಟ್ ಎಕ್ಸಾಮ್ಸ್ ಬರೆಯೋದು ಅದೆಲ್ಲ ಮಾಡ್ತೀರಾ. ಇದರ ಜೊ ಇದರ ಜೊತೆಗೆ ನಿಮಗೆ ಇನ್ನೂ ಏನು ಪ್ಲಸ್ ಪಾಯಿಂಟ್ ಇದೆ ಅಂದ್ರೆ, ಗೋಚಾರದಲ್ಲಿ 11ನೇ ಮನೆಯಲ್ಲಿ ಸ್ಯಾಟರ್ನ್ ಅಂದರೆ ಶನಿಯು ನಿಮಗೆ ಖಂಡಿತ ಪ್ಲಸ್ ಪಾಯಿಂಟ್ ಆಗ್ತಾರೆ. 11ನೇ ಮನೆಯಲ್ಲಿ ಶನಿ ಇರ್ತಾರೆ. 11ನೇ ಮನೆ ಶನಿ ಅಂದ್ರೆ ಮೀನ ರಾಶಿಗೆ ಶನಿ. ಮೀನ ರಾಶಿಗೆ ಶನಿ. ಉಪಜಯ ಸ್ಥಾನದಲ್ಲಿ ಶುಭ ಗ್ರಹಗಳಿದ್ದರೆ ರಾಜಯೋಗ ಅಂತ ಕರೀತಾರೆ. ನಿಮಗೆ ಸಂಪೂರ್ಣವಾಗಿ ಪಾಸಿಟಿವ್ ಗ್ರಹ ಅಂದ್ರೆ ಅದು ಶನಿಯಾಗಿರ್ತಾರೆ. ಮತ್ತೆ ಶನಿ ನಿಮ್ಗೆ 11ನೇ ಮನೆಗೆ ಬರ್ಬೇಕಾದ್ರೆ 27 ವರ್ಷ ಬೇಕು. ಮೀನ ರಾಶಿಗೆ ಮತ್ತೆ 27 ವರ್ಷ ಬೇಕಾಗತ್ತೆ ಮೀನ ರಾಶಿಗೆ ಬರೋಕ್ಕೆ ಶನಿ. ಅಂದ್ರೆ ನಿಮ್ಗೆ 11ನೇ ಮನೆ ವೃಷಭ ರಾಶಿಯವರಿಗೆ ಅದು 11ನೇ ಮನೆ ಆಗಿರುತ್ತೆ. ಈ ರಾಜಯೋಗವನ್ನ ನೀವು ಮಿಸ್ ಮಾಡ್ಕೋಬೇಡಿ ಅಂತಾನೆ ನಾ ಹೇಳೋದು. 10ನೇ ಮನೆಯಲ್ಲಿ ಉದ್ಯೋಗ ಸ್ಥಾನ, 11ನೇ ಮನೆ ಅ ಲಾ ಲಾಭಸ್ಥಾನ ಸ್ಟ್ರಾಂಗ್ ಆಗಿರೋದ್ರಿಂದ ನಿಮ್ಮ ಪ್ರೊಫೆಷನಲ್ ಒಳ್ಳೆ ಬೆಳವಣಿಗೆ ಆಗಿರುತ್ತೆ. ಮೇಲಿಂದ ಮೇಲೆ ನಿಮ್ಮ ವೃತ್ತಿ ಲಾಭದಾಯಕವಾಗಿರುತ್ತೆ. ಈಗ ನಿಮ್ಮ ವೃತ್ತಿಯಲ್ಲಿ ಸ್ಪೀಡ್ ಆಗಿರ್ತೀರ. ನೀವು ವೃತ್ತಿ ಸ್ಪೀಡ್ ಆಗುತ್ತೆ. ನೀವು ಸ್ಪೀಡ್ ಆಗಿರ್ಬೇಕು. ನೀವು ಆ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡ್ಬೇಕು. ಇಷ್ಟು ದಿನ ಸ್ಲೋ ಆಗ್ತಿತ್ತು ಎಲ್ಲ. ಈಗ ನೀವು ಫಾಸ್ಟ್ ಆಗಿರ್ಬೇಕು. ಮಾರ್ಚ್ 15ರ ನಂತರ ಎಲ್ಲಾ ಗ್ರಹಗಳು ರಾಹುಕೇತು ನೋಡೊಳಗೆ ಬಂದು ಸೇರುತ್ತೆ. ಅವಾಗ ಏನಾಗತ್ತೆ ಅಂದ್ರೆ ನಿಮ್ಮ 10ನೇ ಮನೆ ಉದ್ಯೋಗ ಸ್ಥಾನ ಹಾಗೂ 4ನೇ ಮನೆ ಸುಖ ಸ್ಥಾನ ಆಕ್ಟಿವ್ ಆಗುತ್ತೆ. ಆಗ ನಿಮ್ ನಿಮ್ಮ ವೃತ್ತಿಯಲ್ಲಿ ಹೊಸ ಅಧ್ಯಾಯನ ಆರಂಭವಾಗುತ್ತೆ. ವಿದೇಶಿ ಪ್ರಯಾಣ 24 ಗಂಟೆ ನೀವು ಆಕ್ಟಿವ್ ಆಗಿರ್ತೀರ. ಈ ಮಧ್ಯೆ ಕೇತು ಸುಖ ಸ್ಥಾನಕ್ಕೆ ಬರುತ್ತೆ. ಅಂದ್ರೆ 4ನೇ ಮನೆಗೆ ಬರ್ತಾರೆ. ಅವಾಗ ಏನಾಗತ್ತೆ ಏನೇನು ಎಕ್ಸ್‌ಪೆನ್ಸಿವ್ ಇರುತ್ತೆ, ನೀವು ಲಕ್ಸುರಿಯಾಗಿ ಖರ್ಚು ಮಾಡ್ತಿರ್ತೀರಾ, ಅದೆಲ್ಲ ಕಟ್ ಮಾಡಕ್ ಟ್ರೈ ಮಾಡುತ್ತೆ. ಬೇಡದೇ ಇರೋ ಖರ್ಚುಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಈಗ ತಾನೇ ನೀವು ದುಡಿಯೋಕ್ ಸ್ಟಾರ್ಟ್ ಮಾಡಿರ್ತೀರ. ಈಗ ತಾನೇ ಆದಾಯ ಗಳಿಸೋಕ್ ಸ್ಟಾರ್ಟ್ ಮಾಡಿರ್ತೀರ. ಅದ್ರ ಮಧ್ಯೆ ಖರ್ಚುಗಳು ಜಾಸ್ತಿ ಆಗಿರುತ್ತೆ. ಅದೆಲ್ಲ ತಡೆಗಟ್ತಾರೆ ಕೇತು 4ನೇ ಮನೆಗೆ ಬಂದು. ಆಗ ಅದು ನಿಮ್ಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ತುಂಬಾ ದಿನಗಳ ನಂತರ ಇದು ಅ ಸಂಪಾದನೆ ಮಾಡಕ್ ಟ್ರೈ ಮಾಡಿರೋದ್ರಿಂದ ಸಂಪಾದನೆ ಮಾಡ್ತಿರೋದ್ರಿಂದ ನಿಮ್ಗೆ ಖರ್ಚುಗಳು ಹಂಗೆ ಹೋಗ್ತಾ ಇರುತ್ತೆ. ಅದನ್ನ ತಡೆಗಟ್ಟುತ್ತೆ. ಬೇಡದೇ ಇರೋ ಖರ್ಚನ್ನ ತಡೆಗಟ್ಟುತ್ತೆ. ಆದ್ರೆ ನಿಮ್ಗೆ ಇನ್ನೊಂದೇನಂದ್ರೆ ಡೈವರ್ಷನ್ಸ್ ಯಾವ್ದೋ ಬೇಡದೇ ಇರೋ ಡೈವರ್ಷನ್ಸ್ ಎಲ್ಲೋ ಹೋಗಿ ಇನ್ವೆಸ್ಟ್‌ಮೆಂಟ್ ಮಾಡ್ಬಿಟ್ಟು ಬಂದಿರ್ತೀರ. ಅದ್ರ ರಿಟರ್ನ್ಸ್ ಬಂದಿರಲ್ಲ. ಅದ್ರ ಕಡೆ ಎಲ್ಲ ಸ್ವಲ್ಪ ಗಮನನೂ ಹರಿಸ್ಬೇಕಾಗತ್ತೆ ನೀವು. ವೃಷಭ ರಾಶಿಯಲ್ಲಿರುವ ಇರುವವರು ಇನ್ನೊಂದೇನು ನೋಡ್ಬೇಕಂದ್ರೆ ವಾಹನಗಳಾಗಲಿ, ಮನೆಗಳಾಗಲಿ ಏನಾದರೂ ಸಣ್ಣ ತೊಂದ್ರೆ ಬಂದ್ರು ನೀವು ಮೊದಲು ಗಮನ ಹರಿಸ್ತೀರಾ. ಆದ್ರೆ ನೀವು ಒಂದನ್ನ ಮಾತ್ರ ಗಮನ ಹರಿಸ್ಬೇಕು. ಏನಂದ್ರೆ ನಿಮ್ಮ ತಾಯಿಯ ಆರೋಗ್ಯ ಹಾಗೂ ನೀವು ಕೆಲಸ ಮಾಡುವ ಜಾಗದಲ್ಲಿ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಇರುತ್ತೆ. ಅದನ್ನ ಗಮನ ಹರಿಸ್ಬೇಕಾಗತ್ತೆ. ಸ್ವಲ್ಪ ಜಾಗೃತರಾಗಿರ್ಬೇಕಾಗತ್ತೆ. ಇದು ಸಣ್ಣ ಮೈನಸ್ ಪಾಯಿಂಟ್ ಆದರೂ ವೃತ್ತಿಯಲ್ಲಿ ಒಳ್ಳೆಯ ಅಭಿವೃದ್ಧಿ ಆ, ಬ ಬ ಹೊಂದ್ತೀರಾ ನೀವು. ಅದು ಒಂದು ದೊಡ್ಡ ಪ್ಲಸ್ ಪಾಯಿಂಟೇ ನಿಮ್ಗೆ. ಈ ಸಮಯವನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತಾನೆ ನಾನು ಹೇಳೋದು. ದೊಡ್ಡ ಬ್ರೇಕ್ ತಂದ್ಕೊಡುತ್ತೆ ನಿಮ್ಗೆ. ಒಳ್ಳೆಯ ವಿಕ್ಟರಿ ಅಂತಾನೆ ಅಂತ ಯಾವಾಗ ನಿಮ್ಗೆ ಸಿಗುತ್ತೆ, ಒಳ್ಳೆ ವಿಕ್ಟರಿ ಯಾವಾಗ ಸಿಗುತ್ತೆ ಅಂತ ನೋಡೋದಾದ್ರೆ, ಜೂನ್ 5ರ ನಂತರ ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ. ನಿಮ್ಮ ರಾಶಿಯ 3ನೇ ಮನೆಗೆ ಪ್ರವೇಶ ಮಾಡ್ತಾರೆ. ಧೈರ್ಯ ಸ್ಥಾನಕ್ಕೆ ಬರ್ತಾರೆ. ಲಾಭ ಸ್ಥಾನಾಧಿಪತಿ 3ನೇ ಮನೆಗೆ ಅದು ಗುರುವಿನ ಉಚ್ಚಸ್ಥಾನ. ಅಂದ್ರೆ ಉಚ್ಚಸ್ಥಾನದಲ್ಲಿ ಗುರು ಇದ್ದು ಲಾಭ ಸ್ಥಾನವನ್ನು ನೋಡ್ತಾರೆ.
ಅದು ವಿಶೇಷ ದೃಷ್ಟಿಯಾಗಿರುತ್ತೆ. ಲಾಭಸ್ಥಾನದಲ್ಲಿರುವ ಶನಿಯನ್ನ ನೋಡ್ತಾರೆ ತನ್ನ 9ನೇ ದೃಷ್ಟಿಯಿಂದ. ಇದು ಬರೀ ಲಾಭ ಅಷ್ಟೇ ಅಲ್ಲದೆ, ಯಾರೆಲ್ಲ ಮದುವೆಗಾಗಿ ಪ್ಲಾನ್ ಮಾಡ್ಕೊಂಡಿರ್ತೀರಾ, ಅವ್ರಿಗೆಲ್ಲ ಇದು ಶುಭ ಸಮಯ. ಏಕೆಂದ್ರೆ ನಿಮ್ಮ ರಾಶಿಯ 7ನೇ ಮನೆಯನ್ನೂ ನೋಡ್ತಾರೆ. ಅಂ ಹಾಗಾಗಿ ನಿಮಗೆ ಈ 2026 ಉತ್ತಮ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಈ ಸಮಯವನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ, ರಾಹು ಗ್ರಹ ನಿಮ್ಮ ರಾಶಿಯ 9ನೇ ಮನೆಗೆ ಪ್ರವೇಶ ಅ ಮಾಡಿದರೂ, ಆ ಸಮಯದಲ್ಲಿ ಗುರುವಿನ ದೃಷ್ಟಿ ರಾಹುವಿನ ಮೇಲೆ ಬೀಳುತ್ತೆ. ಇದು ಯಾವಾಗ ನಡೆಯುತ್ತೆ ಅಂದ್ರೆ ವರ್ಷದ ಕೊನೆಯಲ್ಲಿ ಕೊನೆಯಲ್ಲಿ ನಡೆಯುತ್ತೆ. ಈಗ ಯಾರೆಲ್ಲ ಒಂದೊಳ್ಳೆ ಪಾರ್ಟ್ನರ್ ಬರ್ಬೇಕು, ಮದುವೆ ಆಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತೀರಾ, ಅದು ಒಳ್ಳೆಯ ಸಮಯ, ಒಳ್ಳೆ ಪಾಸಿಟಿವ್ ಟೈಮ್ ಇದು. ಇದರ ಜೊತೆಗೆ ಯಾರ್ಯಾರು ಮನೆ ಕಟ್ಟಬೇಕು, ವಿದೇಶಕ್ಕೆ ಹೋಗಿ ಹೈಯರ್ ಎಜುಕೇಷನ್ ಮಾಡಬೇಕು, ಕೆಲಸ ಕೆಲಸ ತುಂಬಾ ಜನ ಕೆಲಸ ಹುಡುಕ್ತಾ ಇರ್ತೀರಾ, ಅವ್ರಿಗೆಲ್ಲ ಕೆಲಸ ಸಿಕ್ಕಿರಲ್ಲ. ಇದು ಜೂನ್ 5ರ ನಂತರ ನಿಮ್ಗೆ ಇದೆಲ್ಲವೂ ಅ, ನೆರವೇರುತ್ತೆ. ಅಡೆತಡೆಗಳು ಎಷ್ಟೇ ಇದ್ರೂ ಜೂನ್ 5ರ ನಂತರ ಇದೆಲ್ಲ ನೆರವೇರುತ್ತೆ. ಇಷ್ಟು ದಿನ ಆಮ್, ಅವರಿಗೆ ಈ ವರ್ಷ ಇಷ್ಟು ದಿನ ಅಡೆತಡೆಗಳಿತ್ತು. 2026 ನಿಮ್ಗೆ ಒಳ್ಳೆ ಸಮಯ. ವೃಷಭ ರಾಶಿಯಲ್ಲಿ ಯಾರೆಲ್ಲ ವಯಸ್ಸಾದವರು ಇದ್ದೀರಾ, ಅವರಿಗೆಲ್ಲ ಈ ವರ್ಷ ಸೆಕೆಂಡ್ ಹಾಫ್ ಅಂದ್ರೆ ಜೂನ್ 5ರ ನಂತರ ಮನಃಶಾಂತಿ, ನೆಮ್ಮದಿ, ಮನೆಯಲ್ಲಿ ಶುಭ ಕಾರ್ಯ. ಯಾರೆಲ್ಲ ನನ್ನ ಮಕ್ಕಳಿಗೆಲ್ಲ ಸೆಟಲ್ ಆಗಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ನೀವು ಅನ್ಕೊಂಡಿರ್ತೀರ, ಈ ವರ್ಷ ಭಾಗ್ಯಸ್ಥಾನಕ್ಕೆ ಗುರುದೃಷ್ಟಿ ಬೀಳೋದ್ರಿಂದ ನಿಮಗೆ ಶುಭ ಅಂತಾನೆ ಹೇಳ್ಬೋದು. ಒಳ್ಳೆಯ ಸಮಯ. ಅನ್ಕೊಂಡಿದ್ದ ಕಾರ್ಯಗಳಲ್ಲಿ ಜಯ ನಿಮ್ಮದಾಗಲಿದೆ. ಹೆಲ್ತ್ ಇನ್ಶೂರೆನ್ಸ್ ಹೆಲ್ತ್ ಇಂಪಾರ್ಟೆಂಟ್. ಹೆಲ್ತ್ ಇನ್ಶೂರೆನ್ಸ್ ಯಾರೇ ಮಾಡಿಸಿರ್ತೀರಾ, ತುಂಬಾ ಜನ ಆ, ಅದ್ ಮಾಡ್ಸಿಲ್ದೇ ಇರೋರು ಮಾಡಿಸ್ಕೊಳ್ಳಿ. ಯಾಕೆ ಅಂದ್ರೆ ಹೆಲ್ತ್ ಕಡೆ ಸ್ವಲ್ಪ ಗಮನ ಕೊಡಬೇಕು. ಇಷ್ಟು ದಿನ ಖರ್ಚು ವೆಚ್ಚಗಳು ಅದರಲ್ಲೇ ಜಾಸ್ತಿ ಆಗಿರುತ್ತೆ. ಆದರೆ ಈ ವರ್ಷ ಏನಪ್ಪಾ ನಿಮಗೆ ಹೆಲ್ತು ಏನಂತ ಹೇಳ್ಬೋದು ಅಂದ್ರೆ, ಹೆಲ್ತ್ ಇಂಪ್ರೂವ್ಮೆಂಟ್ ಆಗತ್ತೆ. ಯಾಕೆ? ಜೂನ್ ನಂತರ ಇದೆಲ್ಲ ನಡೆಯುತ್ತೆ. ಯಾಕೆ ಅಂದ್ರೆ ಗುರು ದೃಷ್ಟಿ ಶನಿಯ ಮೇಲೆ ಬೀಳೋದ್ರಿಂದ ಇವೆಲ್ಲ ನೆರವೇರುತ್ತೆ. ಈ 2026 ಒಳ್ಳೆಯ ಒಳ್ಳೆಯ ಸಮಾಧಾನಕರವಾಗಿರುತ್ತೆ ಅಂತಾನೆ ಹೇಳ್ಬೋದು. ಆ, ಇದಲ್ದದೆ ಮಕ್ಕಳಿಗೆ ಬರುವುದಾದ್ರೆ, ವೃಷಭ ರಾಶಿಯಲ್ಲಿರುವ ಮಕ್ಕಳಿಗೆ ಬರುವುದಾದರೆ, ಅವರಿಗೆ ವಿದ್ಯಾಭ್ಯಾಸದಲ್ಲಿ ಆಲಸ್ಯ ಬೇಡ, ಸೋಂಬೇರಿತನ ಬೇಡ. ಮಾರ್ಚ್ ನಂತರ ನಿಮಗೆ ಒಳ್ಳೆಯ ಬೆಳವಣಿಗೆ ಇದೆ. ಮಾರ್ಚ್‌ವರೆಗೂ ನಿಮ್ದು ಹಂಗೆ ಹಿಂಗೆ ಆಗ್ತಾ ಇರುತ್ತೆ. ಕಾನ್ಸಂಟ್ರೇಷನ್ಸ್ ಇರಲ್ಲ. ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ. ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಕಾನ್ಸಂಟ್ರೇಟ್ ಮಾಡಕ್ಕೆ ಟ್ರೈ ಮಾಡಿ. ಮಾರ್ಚ್ ನಂತರ ನಿಮ್ಗೆ ಎಲ್ಲ ಒಳ್ಳೆದಾಗತ್ತೆ. ಇದಲ್ಲದೆ ವಿದೇಶದಲ್ಲಿ ಎಜುಕೇಷನ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ, ಲೋನ್ ಸಿಗ್ತಾ ಇರಲ್ಲ. ಯಾರ್ಯಾರು ಇದೆಲ್ಲ ಟ್ರೈ ಮಾಡ್ತಿರ್ತೀರಾ, ತುಂಬಾ ಕಷ್ಟಪಡ್ತಿರ್ತೀರಾ, ಅವ್ರಿಗೆಲ್ಲ ಈ ವರ್ಷ ಜೂನ್ ನಂತರ ನೆರವೇರುತ್ತೆ. ವಿದ್ಯಾಭ್ಯಾಸದಲ್ಲಿ ಜೂನ್ ನಂತರ ಒಳ್ಳೆ ಜಾಕ್ಪಾಟ್ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಇದ್ದರೂ ವೃಷಭ ರಾಶಿಯವರು ಕೆಲವೊಂದು ವಿಚಾರದಲ್ಲಿ ಗಮನ ಹರಿಸ್ಬೇಕಾಗತ್ತೆ. ಅದು ಯಾವುದು ಎಂದರೆ, ಆಗ್ಲೇ ಹೇಳಿದೆ, 10ನೇ ಮನೆಯಲ್ಲಿ ರಾಹು ಹೊಸ ವಿಚಾರ ತಂದ್ಕೊಡ್ತಾರೆ. ಅದಲ್ದೆ ಅದೇ ತರ ಕೆಲವೊಂದು ವಿಚಾರದಲ್ಲಿ ಸಿಗಿಸ್ತಾರೆ. ಬೇಡದೆ ತು ಬೇ ಗೊತ್ತಿಲ್ದೇ ಇರೋ ಇದ್ರಲ್ಲಿ ಇನ್ವೆಸ್ಟ್‌ಮೆಂಟ್ ಮಾಡಿ ಆಮ್, ತಗ್ಲಾಕ್ಕೋಬೇಡಿ. ಅದ್ರ ಜೊತೆಗೆ ಯಾ ಸೈಬರ್ ಸೆಕ್ಯುರಿಟಿ, ಕೆಲವು ಪರ್ಸನಲ್ ಡೇಟಾಸ್ ಅದ್ರ ಕಡೆ ಗಮನ ಹರಿಸಿ. ಕೆಲವೊಂದು ವಿಚಾರದಲ್ಲಿ ನೀವೇ ಸಿಕ್ಕಾಕೊಳ್ಳೋ ಹಾಗಾಗತ್ತೆ. ಅದರಿಂದ ಸ್ವಲ್ಪ ಜಾಗೃತರಾಗಿರಿ ಅಂತ ಹೇಳ್ತೀನಿ. ಅದಲ್ಲದೆ ಇನ್ನು ಹ್ಮ್, ಮದುವೆ ವಿಚಾರಕ್ಕೆ ಬಂದ್ರೆ ಜೂನ್‌ವರೆಗೂ ಕಾಯಿರಿ. ಜೂನ್ ನಂತರ ಗುರುವಿನ 5ನೇ ದೃಷ್ಟಿಯಿಂದ ನಿಮ್ಮ ರಾಶಿ 7ನೇ ಮನೆಯನ್ನು ನೋಡ್ತಾರೆ. ಆಗ ಮದುವೆಯ ವಿಚಾರದಲ್ಲಿ ಒಳ್ಳೆಯ ಬೆಳವಣಿಗೆ ನಡೆಯುತ್ತೆ. ಸರಿಯಾದ ಡಿಸಿಷನ್ ತಗೋತೀರಾ. ಅಲ್ಲಿವರೆಗೂ ನಿಮಗೆ ಕನ್‌ಫ್ಯೂಷನ್ಸ್ ಇರುತ್ತೆ. ಜೂನ್ ನಂತರ ಮದುವೆ ವಿಚಾರದಲ್ಲಿ ಶುಭ. ನಿಮ್ಮ ರಾಶಿಗೆ ಕೆಲವೊಂದು ಪರಿಹಾರ ಅಂದ್ರೆ ವಿಷ್ಣು ದೇವಸ್ಥಾನಕ್ಕೆ ಭೇಟಿ ನೀಡಿ, ಸಂಕಲ್ಪ ಮಾಡ್ಕೊಳ್ಳಿ. ಯಾವುದೇ ಕೆಲಸಗಳು ಮಾಡೋದಾಗ್ಲಿ ಸಂಕಲ್ಪ ಈ ಕೆಲಸಗಳಲ್ಲಿ ಅಡೆತಡೆ ಇರೋದಿಲ್ಲ. ಈ ಅಡೆತಡೆ ಬರುತ್ತೆ ಅನ್ನೋದಾದ್ರೆ ನೀವು ಫಸ್ಟ್ ಭೇಟಿ ನೀಡಬೇಕಾಗಿರೋದು ಗಣಪತಿ ದೇವಸ್ಥಾನಕ್ಕೆ. ಏಕಾದಶಿ ಅಥವಾ ಚೌತಿಯಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರೋದು. ಯಾಕೆಂದ್ರೆ ಕೇತು 4ನೇ ಮನೆಗೆ ಬರ್ತಾರೆ. ಹಾಗಾಗಿ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದರ ಜೊತೆಗೆ ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಒಳ್ಳೆಯದು.
ಇದು ಇದೆ ಇದು ಈ ವರ್ಷದ ಪರಿಹಾರ. ಓವರಾಲ್ ಹೇಳೋದಾದ್ರೆ ನಿಮ್ಮ ರಾಶಿಗೆ ಈ ವರ್ಷ ತುಂಬಾ ಶುಭ ಅಂತಾನೆ ಹೇಳ್ಬೋದು. ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೊಸ ವರ್ಷದ ಶುಭಾಶಯಗಳು.